ಜೈ ಭೀಮ್. ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರಿಗೆ ಜಯವಾಗಲಿ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ರಿಸರ್ವೇಷನ್ ಅನ್ನುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20 ವರ್ಷಗಳಿಗೆ ಸೀಮಿತವಾಗಿ ಇಟ್ಟಿದ್ದರು. ಆದರೆ ನಮ್ಮನ್ನು ಆಳುವ ಸರ್ಕಾರಗಳು 78 ವರ್ಷಗಳಾದರೂ ಈ ರಿಸರ್ವೇಷನನ್ನು ಮುಂದುವರಿಸಿಕೊಂಡು ಬಂದಿರುತ್ತಿದ್ದಾರೆ. ಅದಕ್ಕೆ ಕಾರಣ ಮೊಟ್ಟ ಮೊದಲು ಮತದಾರರು ತಮ್ಮ ಹಕ್ಕನ್ನು, ತಮ್ಮ ಓಟನ್ನು, ಸ್ವಾಭಿಮಾನದಿಂದ ಓಟನ್ನು ಚಲಾಯಿಸಿ ಸೂಕ್ತವಾದ ವ್ಯಕ್ತಿಗಳನ್ನು ಆರಿಸದಿದ್ದರೆ ಇನ್ನೂ 100 ವರ್ಷಗಳಾದರೂ ಈ ರಿಸರ್ವೇಷನ್ ಮುಂದುವರಿಯುತ್ತದೆ. ಕಾರಣ ಏನೆಂದರೆ ಚುನಾಯಿತ ನಾಯಕರುಗಳು ಅವರು ಕುಟುಂಬ ರಾಜಕಾರಣಿಗಳನ್ನು ಮಾಡಿಕೊಂಡು ತಂದೆ, ಮಗ, ಸೊಸೆ, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೆ ರಾಜಕಾರಣದಲ್ಲಿ ಎಲ್ಲ ಸವಲತ್ತುಗಳು ಅವರೇ ಪಡೆದುಕೊಂಡು ಸುಖ ವೈಭೋಗಗಳ ಜೀವನ ನಡೆಸುತ್ತಿದ್ದಾರೆ. ಆದರೆ ಮತದಾರರು ಇನ್ನೂ ಏಕೆ ಇಷ್ಟು ಬಡತನದಲ್ಲಿ ನರಳುತ್ತಿದ್ದಾರೆ? ಹಾಗೂ ನಮ್ಮನ್ನು ಆಳುವ ಸರ್ಕಾರಗಳು ಈ ದೇಶದ ಸಂಪತ್ತನ್ನು ಸ್ವತಂತ್ರ ಬರದ ಮುಂಚೆ ಈ ದೇಶವನ್ನು ಕೊಳ್ಳೆ ಹೊಡೆದಂಥ ಬ್ರಿಟಿಷರು, ಮೊಘಲರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಇದಕ್ಕೆಲ್ಲ ಕಾರಣ ಈ ದೇಶದ ಜಾತಿ ವ್ಯವಸ್ಥೆ, ಮನುವಾದಿತನ. ಅದೇ ಪದ್ಧತಿ ಈಗಲೂ ನಡೆಯುತ್ತಿದೆ. ಹೇಗೆಂದರೆ ಈ ನಮ್ಮನ್ನಾಳುವ ರಾಜಕಾರಣಿಗಳು, ಸರ್ಕಾರ ಈ ದೇಶದ ಸಂಪತ್ತನ್ನು ಕೇವಲ ಈ ಸಂಪತ್ತನ್ನು ಕೆಲವು ಜನಕ್ಕೆ ಸೀಮಿತವಾಗಿ ಇಟ್ಟಿದೆ. ಅವರು ಈ ದೇಶದ ಸಂಪತ್ತನ್ನೆಲ್ಲ ಅವರ ಕೈಯಲ್ಲಿಟ್ಟುಕೊಂಡು ಈ ದೇಶದ ನಾಗರಿಕರನ್ನು ಗುಲಾಮರನ್ನಾಗಿ ನಡೆಸುತ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ನಾವು ಓಟ್ ಹಾಕಿ ಗೆಲ್ಲಿಸಿದಂಥ ರಾಜಕಾರಣಿಗಳೇ ಎಂದು ಮತದಾರರು ಓಟನ್ನು ಮಾರಿಕೊಳ್ಳದೆ ಸ್ವಾಭಿಮಾನದಿಂದ ಓಟನ್ನು ಚಲಾಯಿಸಿ ಈ ದೇಶ ರಾಜ್ಯವನ್ನು ರಕ್ಷಿಸಿಕೊಳ್ಳುತ್ತಾರೋ, ಸಂವಿಧಾನವನ್ನು ರಕ್ಷಿಸಿಕೊಳ್ಳುತ್ತಾರೋ ಅಂದೇ ಈ ದೇಶಕ್ಕೆ ಸ್ವತಂತ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಓಟಿನ ಮಹತ್ವವನ್ನು ಎಂದು ಈ ದೇಶದ ನಾಗರಿಕರು ಅರಿತುಕೊಳ್ಳುತ್ತಾರೋ ಅಂದೇ ನಮಗೆ ಸ್ವಾತಂತ್ರ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಯಾಯಿಗಳೆಂದು ಹೇಳಿಕೊಳ್ಳುವ ಡೋಂಗಿ ಹೋರಾಟಗಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ.
ನಾವು ಶೋಷಿತ ಸಮಾಜದ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತೇವೆ ಎಂದು ಹೇಳಿಕೊಂಡು ಶೋಷಿತ ಸಮಾಜಕ್ಕೆ ಸಿಗುವಂಥ ಸವಲತ್ತುಗಳನ್ನು ಪಡೆದು ಐಷಾರಾಮಿ ಜೀವನ ನಡೆಸುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಈ ದೇಶವನ್ನು ಎಂದು ಶೋಷಿತ ಸಮಾಜದ ಮುಕ್ತಿ ಮಾಡುತ್ತಾರೆ.